ದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಭೋವಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದಂಥ ಶ್ರೀ ಬಿ.ವಿ. ಸೀತಾರಾಮ್ ಅವರು ಸನ್ಮಾನ್ಯ ಶ್ರೀ ವಿ.ಎಸ್. ಉಗ್ರಪ್ಪನವರ ಬಗ್ಗೆ ಕೆಲವೊಂದು ಟೀಕೆಗಳನ್ನು ಮಾಡಿದ್ದು ನಮ್ಮ ಸಮಾಜಕ್ಕೆ ಅಂದರೆ ನೈಜ ಭೋವಿ ಸಮಾಜಕ್ಕೆ ಬಹಳ ನೋವಾಗಿದೆ. ಯಾಕಂತಂದ್ರೆ ಸನ್ಮಾನ್ಯ ಶ್ರೀ ವಿ.ಎಸ್. ಉಗ್ರಪ್ಪನವರು ಹಿರಿಯ ರಾಜಕಾರಣಿಗಳು, ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಬೆಳೆದು ಬಂದವರು, ಹೋರಾಟದಿಂದ ಮುನ್ನೆಲೆಗೆ ಬಂದವರು, ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ತತ್ವದಡಿಯಲ್ಲಿ ಅವರು ತಮ್ಮನ್ನು ರೂಪಿಸಿಕೊಂಡವರು. ಅಂಥವ್ರ ಬಗ್ಗೆ ಹಗುರವಾಗಿ ಮಾತಾಡುವಂತಂದ್ರೆ ನಮ್ಮ ಸಮಾಜ ತೀವ್ರವಾಗಿ ಖಂಡಿಸ್ತಾ ಇದೆ. ಯಾಕಂತಂದ್ರೆ ಸೀತಾರಾಮ್ ಅವರೇ, ದಯವಿಟ್ಟು ನಾನು ನಿಮಗೆ ವಿನಂತಿ ಮಾಡ್ಕೊಳ್ಳೋದಂತಂದ್ರೆ, ಭೋವಿ ಅಂತಂದ್ರೆ ಯಾರು ಮತ್ತು ಒಡ್ಡರ್ ಜನಾಂಗ ಅಂದ್ರೆ ಏನು ಅನ್ನೋದನ್ನ ತಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕಾಗಿತ್ತು. ಯಾಕಂತಂದ್ರೆ ನಮ್ಮ ಆತ್ಮನ್ನ ನಾವು ಕೇಳ್ಕೊಂಡ್ರೆ ನಮ್ಮ ಆತ್ಮ ನಮಗೆ ನಿಜ ಹೇಳ್ತದೆ. ಯಾಕಂತಂದ್ರೆ ಭೋವಿ ಅಂತಂತಂದ್ರೆ ಹಿಂದ ಸ್ವತಂತ್ರ ಪೂರ್ವದಲ್ಲಿ ರಾಜ ಮಹಾರಾಜರನ್ನ ಒಂದು ಊರಿಂದ ಮತ್ತೊಂದು ಊರಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವಾಗ ಯಾವುದೇ ವೆಹಿಕಲ್ಸ್ ಇರಲಿಲ್ಲ. ಅವಾಗ ಅತಿ ನಿಷ್ಠಾವಂತರು ಮತ್ತೆ ಗಟ್ಟಿಮುಟ್ಟಾದ ಜನಾಂಗ ಯಾವ್ದಪ್ಪ ಅಂತಂದ್ರೆ ಭೋವಿ ಜನಾಂಗ, ಅಂದ್ರೆ ನೈಜ ಭೋವಿ ಜನಾಂಗ. ಈ ನೈಜ ಭೋವಿ ಜನಾಂಗದವ್ರನ್ನ ಆಗಿನ ರಾಜ ಮಹಾರಾಜರು ಮತ್ತು ಸಂಸ್ಥಾನಿಕರು, ಶ್ರೀಮಂತರು ನಮ್ಮನ್ನ ಉಪಯೋಗ ಮಾಡ್ಕೊತಿದ್ರು. ಏನಪ್ಪಾ ಅಂತಂದ್ರೆ ಒಂದು ಊರಿಂದ ಮತ್ತೊಂದು ಊರಿಗೆ ಮೇನೆ ಮತ್ತು ಡೋಲಿ ಅಥವಾ ಪಲ್ಲಕ್ಕಿಯಲ್ಲಿ ಹೊತ್ಕೊಂಡು ಹೋಗ್ತಿದ್ವಿ. ನಮ್ಮ ಜನರಿಗೆ ಅವಾಗ ಏನಪ್ಪಾ ಅಂತಂದ್ರೆ ಅನೇ ಲೆಕ್ಕ ಮತ್ತು ಚೌಲ್ ಲೆಕ್ಕದಲ್ಲಿ ಅವಾಗ ನಮ್ಗ ಅವರು ಪಗಾರ ಕೊಡ್ತಾ ಇದ್ರು. ಈ ಒಂದು ಸ್ವಾಮಿನಿಷ್ಠೆ ಉಳ್ಳಂತ ಈ ಸಮಾಜ ಭೋವಿ ಸಮಾಜ ಅದ. ಇನ್ನ ತಾವು ಭೋವಿ ಅಂತ ಹೇಳ್ಕೊತೀರಿ, ದಯವಿಟ್ಟು ತಾವು ಭೋವಿಗಳಲ್ಲ. ಯಾಕಂತಂದ್ರೆ ತಾವು ಒಡ್ಡರ್ ಜನಾಂಗದವ್ರಿಗೆ ಕಲ್ಲು ಹೊಡೆಯೋದು, ಮಣ್ಣು ಒಗೆಯೋದು, ತಾವೇ ಹೇಳ್ಕೊಂಡಂಗೆ ತಾವು ಕೂಡ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿದಂತ ಒಂದು ಸಮಾಜ ಅಂತೇಳಿ ತಾವು ಹೇಳ್ಕೊಂಡಿದ್ದೀರಿ. ನಾವು ಅದನ್ನ ಅಲ್ಲಗಳೆಯೋದಿಲ್ಲ. ಆದ್ರೆ ದಯವಿಟ್ಟು ಭೋವಿ ಸಮಾಜ ನೀವು ಆಗ್ಲಿಕ್ಕೆ ಅಂತ ಸಿಕ್ಕಿಲ್ಲ. ಯಾಕಂತಂದ್ರೆ ಭೋವಿನೇ ಬೇರೆ ಮತ್ತು ಒಡ್ಡರ್ ಜನಾಂಗನೇ ಬೇರೆ ಅಂತ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಲು ಬಯಸ್ತೇನೆ. ಇದಕ್ಕೆ ಉದಾಹರಣೆಯಾಗಿ ನಿಮ್ಗೆ ಹೇಳ್ಬೇಕಂತಂದ್ರೆ, ನೀವೇ 1946ರಲ್ಲಿ ಮೈಸೂರು ಮಹಾರಾಜರ ಹತ್ರ ಚಿತ್ರದುರ್ಗದಲ್ಲಿ ಒಂದು ಮೀಟಿಂಗ್ ಮಾಡಿಬಿಟ್ಟು ಇನ್ನು ಮುಂದೆ ಒಡ್ಡರ್ ಜನಾಂಗವನ್ನ ಬೋಯಿ ಅಂತೇಳಿ ಅಂದ್ರೆ BOYI ಅಂತೇಳಿ ಕರ್ಕೋಬೇಕು ಅಂತೇಳಿ ತೀರ್ಮಾನ ಮಾಡಿ ತಾವು ಮೈಸೂರು ಮಹಾರಾಜರಲ್ಲಿ ಗೆಜೆಟ್ ಮಾಡಿಕೊಂಡದನ್ನ ತಾವು ಕಣ್ಣಾಡಿಸಿ ನೋಡ್ಬೇಕಂತೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಜೊತೆಗೆ